ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ಎಲ್ಲ ಚುಚ್ಚುಮದ್ದುಗಳು. ಸರ್ಕಾರಿ ವ್ಯಾಕ್ಸಿನ್ ಹಾಗೂ ಖಾಸಗಿ ವ್ಯಾಕ್ಸಿನ್ ಮಗುವಿಗೆ ಯಾವುದು ಒಳ್ಳೆಯದು? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಇನ್ನೊಂದು ಮಾಹಿತಿಯುಳ್ಳ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹೌದು, ಎಲ್ಲ ತಂದೆ ತಾಯಿಯಂದಿರು ಬಯಸುವುದು ನಮ್ಮ ಮಕ್ಕಳು ಆರೋಗ್ಯದಿಂದ ಬಾಳಬೇಕು, ಅದಕ್ಕಾಗಿ ಎಲ್ಲ ತ್ಯಾಗವನ್ನು ಮಾಡುತ್ತಾರೆ. ಆದರೆ ಕೆಲವೊಮ್ಮೆ ಮಾಹಿತಿ ಕೊರತೆಯಿಂದಲೋ ಅಥವಾ ನಿರ್ಲಕ್ಷ್ಯದಿಂದಲೋ ಪ್ರಮುಖ ವ್ಯಾಕ್ಸಿನೇಷನ್ಗಳನ್ನು ಮಿಸ್ ಮಾಡುವುದುಂಟು. ಹಾಗಾಗಿ ಈ ವಿಡಿಯೋ ಮಕ್ಕಳಿಗೆ ಲಸಿಕೆ ಅಂದರೆ ವ್ಯಾಕ್ಸಿನೇಷನ್ ಹಾಕುವುದು ಮಾರಣಾಂತಿಕ ಕಾಯಿಲೆಗಳಿಂದ ರಕ್ಷಿಸಲು, ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮತ್ತು ಆರೋಗ್ಯಕರ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ. ಲಸಿಕೆಗಳು ಹಲವಾರು ಮಾರಣಾಂತಿಕ ಕಾಯಿಲೆಗಳನ್ನು ತಡೆಯುತ್ತದೆ, ಮಗುವಿನ ಜೀವವನ್ನು ಉಳಿಸುತ್ತದೆ ಮತ್ತು ಸಮುದಾಯದಲ್ಲಿ ರೋಗ ಹರಡುವುದನ್ನು ತಡೆಯುವ ಮೂಲಕ ಹರ್ಡ್ ಇಮ್ಯುನಿಟಿ ಅಥವಾ ಹಿಂಡಿನ ಪ್ರತಿರಕ್ಷೆ ಉಂಟುಮಾಡುತ್ತದೆ. ಮಕ್ಕಳ ಲಸಿಕೆಯ ಪ್ರಮುಖ ಮಹತ್ವಗಳು. ಮಾರಣಾಂತಿಕ ಕಾಯಿಲೆಗಳಿಂದ ರಕ್ಷಣೆ. ಲಸಿಕೆಗಳು ಮಕ್ಕಳನ್ನು ಮಾರಣಾಂತಿಕ ಕಾಯಿಲೆಗಳಾದ ದಡಾರ, ಪೋಲಿಯೋ, ಪೆರ್ಟುಸಿಸ್ ಅಥವಾ ದಮ್ಮು, ಕೆಮ್ಮು, ಡಿಪ್ತೀರಿಯಾದಂತಹ ಗಂಭೀರ ಸೋಂಕುಗಳಿಂದ ರಕ್ಷಿಸುತ್ತದೆ. ರೋಗನಿರೋಧಕ ಶಕ್ತಿ ವೃದ್ಧಿ. ಲಸಿಕೆಯು ಮಗುವಿನ ದೇಹದ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇದರಿಂದ ಎದುರಾಗಬಹುದಾದ ಭವಿಷ್ಯದ ಸೋಂಕುಗಳನ್ನು ಎದುರಿಸಲು ಮಗು ಸಿದ್ಧವಾಗುತ್ತದೆ. ರೋಗಗಳ ನಿರ್ಮೂಲನೆ. ಸುರಕ್ಷಿತ ಮತ್ತು ಪರಿಣಾಮಕಾರಿ ಲಸಿಕೆಗಳಿಂದ ಪೋಲಿಯೋದಂತಹ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದಾಗಿದೆ. ಸಮುದಾಯದ ಆರೋಗ್ಯವನ್ನು ಕಾಪಾಡುವುದು. ಪ್ರತಿಯೊಂದು ಮಗು ಪ್ರತಿಯೊಂದು ಲಸಿಕೆಯನ್ನು ಸರ್ಕಾರ ಹೇಳುವ ಹಾಗೆ ಹಾಕಿಸುವುದರಿಂದ ರೋಗಗಳು ಹರಡುವುದನ್ನು ತಡೆಯಬಹುದಾಗಿದೆ. ಸುರಕ್ಷಿತ ಮತ್ತು ಪರಿಣಾಮಕಾರಿ. ಲಸಿಕೆಗಳು ಅತ್ಯಂತ ಸುರಕ್ಷಿತವಾಗಿವೆ. ಅಡ್ಡ ಪರಿಣಾಮಗಳು ಅಂದರೆ ಸ್ವಲ್ಪ ನೋವು ಅಥವಾ ಸೌಮ್ಯ ಜ್ವರ ಕಾಣಿಸಿಕೊಂಡರೂ ಅದು ತಾತ್ಕಾಲಿಕವಾಗಿದ್ದು ಪರಿಣಾಮಕಾರಿಯಾಗಿ ಮಗುವಿನ ಭವಿಷ್ಯಕ್ಕೆ ಅದ್ಭುತವಾಗುವುದು. ಆರ್ಥಿಕ ಉಳಿತಾಯ. ಚುಚ್ಚುಮದ್ದುಗಳು ಮಾರಣಾಂತಿಕ ಕಾಯಿಲೆಗಳು ಬಾರದಂತೆ ತಡೆಯುವುದರಿಂದ ರೋಗ ಬಂದಾಗ ಆಗುವ ಖರ್ಚನ್ನು ತಡೆಯುತ್ತದೆ. ಈ ವ್ಯಾಕ್ಸಿನೇಷನ್ ಇಂಜೆಕ್ಷನ್ಗಳು ನಿಮ್ಮ ಮಗುವಿನ ರಕ್ಷಾ ಕವಚಗಳು ಎಂಬುದನ್ನು ಪೋಷಕರು ನೆನಪಿಡಬೇಕು. ಪೋಷಕರು ಯಾವಾಗಲೂ ಕೂಡ ಮಗುವಿನ ಸರ್ವತೋಮುಖ ಸುರಕ್ಷತೆಗಾಗಿ ಯೋಚಿಸುತ್ತಾರೆ, ಆದರೆ ಕೆಲವೊಮ್ಮೆ ಕೆಲವೊಂದು ಲಸಿಕೆಗಳನ್ನು ಹಾಕಿಸಲು ನಿರ್ಲಕ್ಷಿಸುತ್ತಾರೆ. ನಮ್ಮ ಮಗುವಿನ ಭವಿಷ್ಯಕ್ಕೆ ನಾವೇ ಆಪತ್ತು ತಂದುಕೊಂಡಂತಾಗುತ್ತದೆ. ಹಾಗಾಗಿ ಘನ ಸರ್ಕಾರದ ಆರೋಗ್ಯ ಇಲಾಖೆ ಸೂಚಿಸುವ ಪ್ರತಿಯೊಂದು ಚುಚ್ಚುಮದ್ದುಗಳನ್ನು ಕಾಲಕಾಲಕ್ಕೆ ಹಾಕಿಸಿರಿ. ಯುನಿಸೆಫ್ ಹೇಳುವ ಪ್ರಕಾರ ಪರಿಣಾಮಕಾರಿ ಆರೋಗ್ಯಕ್ಕೆ ಹಾಗೂ ರೋಗನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ವ್ಯಾಕ್ಸಿನೇಷನ್ ಅತಿ ಮುಖ್ಯವಾಗಿದ್ದು, ಇತಿಹಾಸದುದ್ದಕ್ಕೂ ಇದು ಲಕ್ಷಾಂತರ ಮಕ್ಕಳನ್ನು ಸಾಂಕ್ರಾಮಿಕ ಮತ್ತು ಮಾರಕ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡಿದೆ. ಭಾರತದ ಆರೋಗ್ಯ ಇಲಾಖೆಯು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಂ UIPಯ ಮೂಲಕ ಮಾರ್ಗಸೂಚಿಗಳನ್ನು ರೂಪಿಸಿದ್ದು, ಆ ಪ್ರಕಾರ ಮಕ್ಕಳಿಗೆ ಕಡ್ಡಾಯವಾಗಿ ಹಾಕಿಸಬಹುದಾದ ಲಸಿಕೆಗಳ ಮಾಹಿತಿ ಮತ್ತು ವೇಳಾಪಟ್ಟಿ ಈ ಕೆಳಗಿನಂತಿವೆ. ಹುಟ್ಟಿದ ತಕ್ಷಣ A+ ಬರ್ತ್, BCG, TB ಅಥವಾ ಕ್ಷಯರೋಗದ ವಿರುದ್ಧ, OPV-O1 ಪೋಲಿಯೋ ರೋಗದ ವಿರುದ್ಧ ಹಾಗೂ ಹೆಪಟೈಟಿಸ್ B-O ಕಾಮಾಲೆ ರೋಗದ ವಿರುದ್ಧ ಕಡ್ಡಾಯವಾಗಿ ಹಾಕಿಸಬೇಕು. 6 ವಾರಗಳು 6 ವೀಕ್ಸ್ ಪೆಂಟಾವಲೆಂಟ್ 1 ಅನ್ನು ಡಿಪ್ತೀರಿಯಾ, ಪೆರ್ಟುಸಿಸ್, ಟೆಟನಸ್, ಹೆಪಟೈಟಿಸ್ B, ಹಿಪ್ ರೋಗದ ವಿರುದ್ಧ, ರೋಟೋವೈರಸ್ 1, F1PV1 ಅನ್ನು ಪೋಲಿಯೋ ವಿರುದ್ಧ, PCV1 ಅನ್ನು ನ್ಯೂಮೋಕೊಕಲ್ ಅನ್ನು ನ್ಯೂಮೋನಿಯಾ ವಿರುದ್ಧ ಹಾಕಿಸಬೇಕು. 10 ವಾರಗಳು 10 ವೀಕ್ಸ್ ಪೆಂಟಾವಲೆಂಟ್ 2 ಅನ್ನು ಡಿಪ್ತೀರಿಯಾ, ಪೆರ್ಟುಸಿಸ್, ಟೆಟನಸ್, ಹೆಪಟೈಟಿಸ್ B, ಹಿಬ್ ವಿರುದ್ಧ, ರೋಟೋವೈರಸ್ 2, F1PV2 ಅನ್ನು ಪೋಲಿಯೋ ವಿರುದ್ಧ, PCV2 ಅನ್ನು ನ್ಯೂಮೋನಿಯಾ ವಿರುದ್ಧ ಹಾಕಿಸಬೇಕು. 14 ವಾರಗಳು ಪೆಂಟಾವಲೆಂಟ್ 3 ಅನ್ನು ಡಿಪ್ತೀರಿಯಾ, ಟೆರ್ಟುನಿಸ್, ಟೆಟನಸ್, ಹೆಪಟೈಟಿಸ್ B, ಹಿಬ್ ರೋಗದ ವಿರುದ್ಧ, ರೋಟೋವೈರಸ್ 3, FIPV3 ಅನ್ನು ಪೋಲಿಯೋ ವಿರುದ್ಧ, PCV3 ಅನ್ನು ನ್ಯೂಮೋನಿಯಾ ವಿರುದ್ಧ ಹಾಕಿಸಬೇಕು. 9 ತಿಂಗಳುಗಳು 9 ಮಂತ್ ಮಿಸೆಲ್ಸ್, ರುಬೆಲ್ಲಾ, MRI-MMR ಅನ್ನು ದಡಾರ ಮತ್ತು ರುಬೆಲ್ಲಾ ರೋಗಗಳ ವಿರುದ್ಧ ಹಾಕಿಸಬೇಕು. ಜೊತೆಗೆ ಈ ಸಮಯದಲ್ಲೇ ವಿಟಮಿನ್ A ಡೋಸನ್ನು ಹಾಕಿಸಬೇಕು. 9 to 12 ಮಂತ್ 9 ರಿಂದ 12 ತಿಂಗಳುಗಳು ಜಪಾನೀಸ್ ಎನ್ಸೆಫಲೈಟಿಸ್ JE1 ಅನ್ನು ಮೆದುಳು ಜ್ವರ ತಡೆಗಟ್ಟಲು ಕರ್ನಾಟಕದ 10 ಜಿಲ್ಲೆಗಳಾದ ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಧಾರವಾಡ, ಚಿತ್ರದುರ್ಗ ಮತ್ತು ದಾವಣಗೆರೆಯನ್ನು ಎಂಡೆಮಿಕ್ ಜಿಲ್ಲೆಗಳೆಂದು ಗುರುತಿಸಿ ಮಕ್ಕಳಿಗೆ ಲಸಿಕೆಯನ್ನು ನೀಡಲಾಗುತ್ತದೆ. ವಿಶೇಷ ಲಸಿಕಾ ಅಭಿಯಾನದಡಿಯಲ್ಲಿ ಬಾಗಲಕೋಟೆ, ದಕ್ಷಿಣ ಕನ್ನಡ, ಗದಗ, ಹಾಸನ, ಹಾವೇರಿ, ಕಲಬುರಗಿ, ತುಮಕೂರು, ರಾಮನಗರ, ಉಡುಪಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿಯೂ 1 ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ನೀಡಲಾಗುತ್ತಿದೆ. 16 ರಿಂದ 24 ತಿಂಗಳುಗಳು 16 to 24 ಮಂತ್ ಮಿಸೆಲ್ಲಾ, ರುಬೆಲ್ಲಾ, MR-MMR2 ಅನ್ನು
ದಡಾರ ಮತ್ತು ರುಬೆಲಾ ರೋಗಗಳ ವಿರುದ್ಧ DPT ಬೂಸ್ಟರ್ ಡೋಸ್ ಅಥವಾ ಬೂಸ್ಟರ್ ಡೋಸ್ 1 ಅನ್ನು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಬ್ಯಾಕ್ಟೀರಿಯಾ ಸಂಬಂಧಿಸಿದ ಕಾಯಿಲೆಗಳಾದ ಡಿಪ್ತೀರಿಯಾ, ಪೆರ್ಟುಸಿಸ್ ಅಥವಾ ಕೋಳಿ ಕೆಮ್ಮು, ಟೆಟನಸ್ ಅಥವಾ ಧನುರ್ವಾಯು ವಿರುದ್ಧ ಹೋರಾಡಲು ಹಾಕಿಸುವುದು. ಜೊತೆಗೆ OPV ಪೋಲಿಯೋ ವಿರುದ್ಧ, ಜಪಾನೀಸ್ ಎನ್ಸೆಫಲೈಟಿಸ್ JE2 ಅನ್ನು ಮೆದುಳು ಜ್ವರದ ವಿರುದ್ಧ ಹಾಕಿಸಬೇಕು. 5 ರಿಂದ 6 ವರ್ಷಗಳು 5 to 6 years. DPT ಬೂಸ್ಟರ್ ಅನ್ನು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಬ್ಯಾಕ್ಟೀರಿಯಾ ಸಂಬಂಧಿಸಿದ ಕಾಯಿಲೆಗಳಾದ ಡಿಪ್ತೀರಿಯಾ, ಪೆರ್ಟುಸಿಸ್, ಟೆಟನಸ್ ವಿರುದ್ಧ ಹಾಕಿಸುವುದು. 10 ವರ್ಷಗಳು TT ಅಥವಾ ಟೆಟನಸ್ ಟಾಕ್ಸಿಡ್ ಬೂಸ್ಟರ್ ಅನ್ನು ನೀಡುವುದು. 16 ವರ್ಷಗಳು 16 years. TT ಅಥವಾ ಟೆಟಾನಸ್ ಟಾಕ್ಸಿಡ್ ಬೂಸ್ಟರ್ ನೀಡುವುದು. ಈ ಲಸಿಕೆಯು ಟೆಟನಸ್ ವಿರುದ್ಧ ರಕ್ಷಣೆ ನೀಡುತ್ತದೆ. ಹೀಗೆ ಈ ಮೇಲ್ಕಂಡಂತೆ ತಿಳಿಸಿರುವ ಬೇರೆ ಬೇರೆ ಲಸಿಕೆಗಳನ್ನು ಕಾಲಕ್ಕೆ ತಕ್ಕಂತೆ ಹಾಕಿಸಿ ಆರೋಗ್ಯವಂತ ಜೀವನಕ್ಕೆ ಮುನ್ನುಡಿ ಬರೆಯಬೇಕು. ಈ ಎಲ್ಲ ಮಾಹಿತಿ ಸರ್ಕಾರಿ ವ್ಯವಸ್ಥೆ, WHO ಹಾಗೂ ಯುನಿಸೆಫ್ ಮೂಲದಿಂದ ತಿಳಿಸಿದರೂ ತಾವು ಶಿಶು ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯ ಸಲಹೆಯಂತೆ ಪಡೆದು ಅಗತ್ಯತೆಗಳನ್ನು ಖಚಿತಪಡಿಸಿಕೊಂಡು ಹಾಕಿಸಿರಿ. NFHS 5 ವರದಿಯ ಪ್ರಕಾರ ಕರ್ನಾಟಕ 84.1%ಕ್ಕೂ ಹೆಚ್ಚು ಮಕ್ಕಳು ಮೂಲಭೂತ ಲಸಿಕೆಗಳನ್ನು ಪಡೆದಿದ್ದಾರೆ. ಇದು 100ಕ್ಕೆ 100 ಆಗಬೇಕು ಎಂಬುದು ನಮ್ಮ ಆಶಯ. ಕೆಲವೊಂದು ಲಸಿಕೆಗಳು ಭೌಗೋಳಿಕ ಪ್ರದೇಶ ವ್ಯಾಪ್ತಿಗೆ ಒಳಪಟ್ಟಿದ್ದು ಮಲೆನಾಡು ಪ್ರದೇಶದಲ್ಲಿ ಕಂಡುಬರುವ ಕ್ಯಾಸನೂರ್ ಫಾರೆಸ್ಟ್ ಕಾಯಿಲೆ KFD ತಡೆಯಲು ಲಸಿಕೆ ರೋಗದ ತೀವ್ರತೆ ತುಂಬ ಕಡಿಮೆ ಇರುವುದು ಕಂಡುಬಂದಿದೆ. ನವಜಾತ ಶಿಶುಗಳಿಂದ ಹಿಡಿದು ಪ್ರೌಢಾವಸ್ಥೆಗೆ ಬರುವವರೆಗೂ ಒಂದಲ್ಲ ಒಂದು ರೀತಿಯ ವ್ಯಾಕ್ಸಿನ್ ಅನ್ನು ನೀಡಲಾಗುತ್ತದೆ. ಕೆಲವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀಡಿದರೆ ಇನ್ನು ಕೆಲವರು ದುಡ್ಡು ಕೊಟ್ಟು ಖಾಸಗಿ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಹಾಕಿಸುತ್ತಾರೆ. ಇವೆರಡರ ಚುಚ್ಚುಮದ್ದುಗಳಲ್ಲಿ ವ್ಯತ್ಯಾಸವೇನು ಎಂಬುದನ್ನು ತಜ್ಞ ವೈದ್ಯರ ಅಭಿಪ್ರಾಯದಿಂದ ತಿಳಿಯುವ ಪ್ರಯತ್ನ ಮಾಡುವೆ. ಭಾರತದಲ್ಲಿ ರಾಷ್ಟ್ರೀಯ ಪ್ರತಿರಕ್ಷಣೆ ಕಾರ್ಯಕ್ರಮ ಅಡಿಯಲ್ಲಿ ಎಲ್ಲ ಮಕ್ಕಳಿಗೆ ಪ್ರತಿರಕ್ಷಣೆ ನೀಡಲು ಸರ್ಕಾರವು ವಿಸ್ತಾರವಾದ ಕಾರ್ಯವಿಧಾನವನ್ನು ಖಚಿತಪಡಿಸಿದೆ. ಲಸಿಕೆಗಳನ್ನು ಉಚಿತವಾಗಿ ನೀಡುವುದಲ್ಲದೆ ಬಾಹ್ಯ ಆರೋಗ್ಯ ಕಾರ್ಯಕರ್ತರು, ಸಹಾಯಕ ನರ್ಸ್ ಮತ್ತಿತರ ಆರೋಗ್ಯ ಕಾರ್ಯಕರ್ತರ ಮೂಲಕ ವ್ಯಾಕ್ಸಿನ್ ಅನ್ನು ಜನರಿಗೆ ತಲುಪಿಸಲಾಗುತ್ತಿದೆ. ಇದರ ಹೊರತಾಗಿಯೂ ಕೆಲವರು ಬೇರೆ ಬೇರೆ ಅಭಿಪ್ರಾಯಗಳಿಂದ ತಮ್ಮ ಮಕ್ಕಳನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಲಸಿಕೆಗಾಗಿ ಕರೆದೊಯ್ಯಲು ಬಯಸುತ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅದೇ ವ್ಯಾಕ್ಸಿನ್ ಅನ್ನು ಉಚಿತವಾಗಿ ನೀಡುವಾಗ ಖಾಸಗಿ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ತೆಗೆದುಕೊಳ್ಳುವುದರ ಪ್ರಯೋಜನವೇನು ಎಂದು ಅನೇಕ ಪೋಷಕರು ಯೋಚಿಸುತ್ತಾರೆ. ಆದರೆ ಇನ್ನು ಕೆಲವು ಪೋಷಕರು ಖಾಸಗಿ ಆಸ್ಪತ್ರೆಯಲ್ಲಿ ನೋವು ನಿವಾರಕ ವ್ಯಾಕ್ಸಿನ್ಗಳು ಲಭ್ಯವಿರುತ್ತದೆ, ಇದರಿಂದ ಮಗುವಿಗೆ ಹೆಚ್ಚು ನೋವಾಗುವುದಿಲ್ಲ, ಜ್ವರವೂ ಬರುವುದಿಲ್ಲ ಎಂದು ಯೋಚಿಸಿ ಖಾಸಗಿ ಆಸ್ಪತ್ರೆಯಲ್ಲೇ ವ್ಯಾಕ್ಸಿನ್ ನೀಡುತ್ತಾರೆ. ಆದರೆ ಎರಡೂ ಕಡೆಯಲ್ಲಿ ದೊರೆಯುವ ಲಸಿಕೆಗಳ ಪರಿಣಾಮಕಾರಿತ್ವ ಅಥವಾ ಇಂಪ್ಯಾಕ್ಟ್ ಸಮನಾಗಿದೆ. ಈ ಹಿಂದೆ ಹೇಳಿದ ಹಾಗೆ ಖಾಸಗಿಯಲ್ಲಿ ದೊರೆಯುವ ಲಸಿಕೆಗಳು ಸ್ವಲ್ಪ ಪೇನ್ಲೆಸ್ ಅನಿಸಿದರೂ ಮಾಡುವ ಕೆಲಸ ಒಂದೇ. ಮುಖ್ಯವಾಗಿ ಲಸಿಕೆ ಹಾಕಿಸುವುದು ಮುಖ್ಯ. ಅದು ಸರ್ಕಾರಿ ಅಥವಾ ಖಾಸಗಿ ಎನ್ನುವುದಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ದೊರೆಯದ ಕೆಲವೊಂದು ವ್ಯಾಕ್ಸಿನ್ಗಳು ಮಕ್ಕಳಿಗೆ ನೀಡಬಹುದಾಗಿರುವವುಗಳು ಖಾಸಗಿ ಆಸ್ಪತ್ರೆಗಳು ಅಥವಾ ಕ್ಲಿನಿಕ್ಗಳಲ್ಲಿ ದೊರೆಯುವುದು. ಉದಾಹರಣೆಗೆ 6 ಮತ್ತು 7ನೇ ತಿಂಗಳಿನಲ್ಲಿ ನೀಡುವ ಫ್ಲೂ ವ್ಯಾಕ್ಸಿನ್, 6 ರಿಂದ 9 ತಿಂಗಳಲ್ಲಿ ನೀಡಲಾಗುವ ಟೈಫಾಯ್ಡ್ ವ್ಯಾಕ್ಸಿನ್ ಇತ್ಯಾದಿಗಳು ಖಾಸಗಿಯಲ್ಲಿ ಲಭ್ಯವಿದ್ದು ಅವುಗಳನ್ನು ಮಗುವಿಗೆ ಹಾಕಿಸುವುದರಿಂದ ಇನ್ನಷ್ಟು ಸುರಕ್ಷಿತವಾಗಿರಿಸಬಹುದು. ಒಟ್ಟಾರೆಯಾಗಿ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ತಿಳಿಸುವ ಎಲ್ಲ ವ್ಯಾಕ್ಸಿನ್ಗಳನ್ನು ಕಡ್ಡಾಯವಾಗಿ ನಿಮ್ಮ ಮಗುವಿಗೆ ಪ್ರೌಢಾವಸ್ಥೆಗೆ ಬರುವವರೆಗೆ ಹಾಕಿಸಿರಿ. ಈ ಕುರಿತು ನಿಮ್ಮ ಹತ್ತಿರದ ಉಪಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಬಗ್ಗೆ ತಿಳಿದು ಎಚ್ಚರ ವಹಿಸಿ. ಮಕ್ಕಳ ವೈದ್ಯರನ್ನು ಭೇಟಿಯಾಗಿ ನಿಮ್ಮ ಮಗುವಿಗೆ ಈ ಎಲ್ಲ ರೀತಿಯ ವ್ಯಾಕ್ಸಿನ್ಗಳನ್ನು ನೀಡಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇತ್ತೀಚೆಗೆ ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರವು ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ತಡೆಗಟ್ಟುವ HPV ಲಸಿಕೆಯನ್ನು 14 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡಲು ಸ್ವಸ್ಥ ನಾರಿ ಮಿಷನ್ ಅಡಿಯಲ್ಲಿ ಪ್ರಾರಂಭಿಸಿದೆ. HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆಯು ಗರ್ಭಕಂಠದ ಕ್ಯಾನ್ಸರ್ ತಡೆಯಲು ಸಹಕಾರಿಯಾಗಿದೆ. ಏಕೆಂದರೆ ಮಹಿಳೆಯರಲ್ಲಿ ಕಾಣಿಸಿಕೊಂಡ ಕ್ಯಾನ್ಸರ್ಗಳಿಂದಾಗುವ ಮರಣ ಪ್ರಮಾಣದಲ್ಲಿ ಗರ್ಭಕಂಠದ ಕ್ಯಾನ್ಸರ್ 2ನೇ ಪ್ರಮುಖ ಕಾರಣವಾಗಿದೆ. ಗರ್ಭಕಂಠದ ಕ್ಯಾನ್ಸರ್ನಿಂದಲೇ ಸುಮಾರು 67,500 ರಿಂದ 79,906 ಮಹಿಳೆಯರು ಸಾಯುತ್ತಿದ್ದಾರೆ. ಹಾಗಾಗಿ ಈ ಹಿಂದೆ ಸ್ಥಿತಿವಂತರು ಮಾತ್ರ ಹಾಕಿಸುತ್ತಿದ್ದ HPV ವ್ಯಾಕ್ಸಿನ್ ಇಂದು ಉಚಿತವಾಗಿದ್ದು ದಯವಿಟ್ಟು ಹಾಕಿಸಿಕೊಳ್ಳಿ. ಮಕ್ಕಳ ವ್ಯಾಕ್ಸಿನೇಷನ್ ವಿಚಾರದಲ್ಲಿ ಹೆತ್ತವರು ಬಹಳ ಜಾಗರೂಕರಾಗಿರಬೇಕು. ಯಾವ ಸಮಯಕ್ಕೆ ಯಾವ ವ್ಯಾಕ್ಸಿನೇಷನ್ ಯಾಕೆ ನೀಡಬೇಕು ಎನ್ನುವುದನ್ನು ಸರಿಯಾಗಿ ತಿಳಿದಿರಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋ. ಧನ್ಯವಾದಗಳು.